ಹಾಯ್ ಎಲ್ಲರಿಗೂ ನಮಸ್ಕಾರ. 2025 ಕೆಸೆಟ್ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗೆಯೇ ಕೆಸೆಟ್ ಎಕ್ಸಾಮ್ಸ್ನ ಯಾರು ಕಂಡಕ್ಟ್ ಮಾಡ್ತಾರೆ, ಕೆಸೆಟ್ ಅಂದರೆ ಏನು, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಾರೆ. ಹಾಗೆಯೇ ಇದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. 22ನೇ ತಾರೀಕು ಆಗಸ್ಟ್ ತಿಂಗಳು 2025ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬಟ್ ಇನ್ನೂ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಈ ತಿಂಗಳು 28ನೇ ತಾರೀಕಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ನೋಡೋಣ, ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಧಿಸೂಚನೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಕೊಟ್ಟಿದ್ದಾರೆ. 28ನೇ ತಾರೀಕು ಆಗಸ್ಟ್ ತಿಂಗಳು 2025ರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಲಾಸ್ಟ್ ಡೇಟು 18ನೇ ತಾರೀಕು 9ನೇ ತಿಂಗಳು ಅಂದರೆ ಸೆಪ್ಟೆಂಬರ್ 2025ಕ್ಕೆ ಲಾಸ್ಟ್ ಡೇಟ್ ಇದೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅಂದರೆ 19ನೇ ತಾರೀಕು ಸೆಪ್ಟೆಂಬರ್ 2025ಕ್ಕೆ ಲಾಸ್ಟ್ ಡೇಟ್ ಇದೆ. ಎಕ್ಸಾಮ್ಸ್ ಕೂಡ ನವೆಂಬರ್ 2ನೇ ತಾರೀಕಿದೆ 2025 ಭಾನುವಾರ ಇರುತ್ತೆ. ಹಾಗೆಯೇ ಎಲಿಜಿಬಿಲಿಟೀಸ್ ಏನಿದೆ ಅಂದರೆ ನೀವು ಮಾನ್ಯತೆ ಪಡೆದ ಯಾವುದಾದ್ರೂ ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಕಂಪ್ಲೀಟ್ ಆಗಿರಬೇಕು. MA ಇರ್ಬೋದು, MCOM ಇರ್ಬೋದು, MA ಇರ್ಬೋದು, ಯಾವುದಾದ್ರೂ ನಿಮ್ಮದು ಮಾಸ್ಟರ್ಸ್ ಕಂಪ್ಲೀಟ್ ಆಗಿರಬೇಕು. ಅಥವಾ ನೀವು ಮಾಸ್ಟರ್ಸ್ ಮಾಡ್ತಾ ಇರಬೇಕು. ಪ್ರೆಸೆಂಟ್ಲಿ ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಅವರು ಕೂಡ ಕೆಸೆಟ್ ಎಕ್ಸಾಮ್ಸ್ನ ತೊಗೊಬೋದು. ಹಾಗೆಯೇ ಒಂದ್ಸಲಿ ಕೆಸೆಟ್ ಎಕ್ಸಾಮ್ಸ್ ಕ್ಲಿಯರ್ ಆಗಿರೋ ಮತ್ತೆ ಕೆಸೆಟ್ ಎಕ್ಸಾಮ್ಸ್ನ ತೊಗೊಬಾರ್ದು. ಹಾಗೇನಾದ್ರು ತೊಗೊಂಡ್ರೆ ಅವ್ರದ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಮತ್ತು ಆಲ್ರೆಡಿ ಕೆಸೆಟ್ ಕ್ಲಿಯರ್ ಆಗಿರೋದನ್ನು ಸರ್ಟಿಫಿಕೇಟ್ ಕೂಡ ಅವರು ಮಾನ್ಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನೋಟಿಫಿಕೇಷನಲ್ಲಿ. ಹಾಗೆಯೇ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಕೂಡ ಕ್ಲಿಯರ್ ಆಗಿರೋದನ್ನು ಮತ್ತು ಪ್ರೆಸೆಂಟ್ಲಿ ಎಲ್ಲ ವರ್ಕ್ ಇರೋದನ್ನು ಹಾಕಬೇಕು. ಯಾವುದ್ಯಾವುದೋ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಡಿ. ಅವರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಮತ್ತು ಅವ್ರು ನಿಮ್ಮ ಮೇಲೆ ಆ್ಯಕ್ಷನ್ ತಗೋತಾರೆ ಅಂತ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಇನ್ಕಮ್ ಸರ್ಟಿಫಿಕೇಟು ವ್ಯಾಲಿಡಿಟಿ ಇರಬೇಕು. ವ್ಯಾಲಿಡಿಟಿ ಆಗಿರೋದಾಗಲಿ ಮತ್ತು ಇನ್ಯಾವುದೋ ಆಗಲಿ ಅಪ್ಲೋಡ್ ಮಾಡಬೇಕು. 33 ಸಬ್ಜೆಕ್ಟ್ಸಲ್ಲಿ ಕೆಸೆಟ್ ಎಕ್ಸಾಮ್ಸ್ನ ನಡೆಸ್ತಾರೆ. ನೀವು ಮಾಸ್ಟರ್ಸಲ್ಲಿ ಏನು ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಅದೇ ಸಬ್ಜೆಕ್ಟಲ್ಲೇ ನೀವು ಕೂಡ ಕೆಸೆಟ್ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ್ರೆ ಅಂದರೆ ಕೆಸೆಟ್ ಎಕ್ಸಾಮ್ಸ್ನ ನೀವು ಪಾಸ್ ಮಾಡಿದ್ರೆ ಪ್ರಥಮ ದರ್ಜೆ ಪದವಿ ಕಾಲೇಜುಗಳಲ್ಲಿ ಅಥವಾ ಯಾವುದೇ ಯೂನಿವರ್ಸಿಟಿಗಳಲ್ಲಿ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಅನುದಾನಿತ ಕಾಲೇಜುಗಳಲ್ಲಿ ಕೂಡ ನೀವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ಬೋದು. ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳನ್ನ ನೀವು ಪಡ್ಕೊಬೋದು. ಹಾಗೆಯೇ ಎಕ್ಸಾಮ್ ಫೀಸ್ ಬಂದು ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಹಾಗೂ ಇತರೆ ಅಭ್ಯರ್ಥಿಗಳಿಗೆ 1,000 ರೂಪಾಯಿ, ಪ್ರವರ್ಗ 1 SC ST ಕ್ಯಾಟಗರಿ ಹಾಗೆ PWD ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಅಮೌಂಟ್ನ ಫಿಕ್ಸ್ ಮಾಡಿದ್ದಾರೆ ಎಕ್ಸಾಮ್ಸ್ಗೆ. ಹಾಗೆಯೇ ನೀವು ಕೆಸೆಟ್ ಎಕ್ಸಾಮ್ಸ್ನ ಬರೀತಾ ಇದ್ದೀರಾ ಅಂತ ಅಂದರೆ ಆ ನೋಟಿಫಿಕೇಷನ್ನ ಒಂದ್ಸಲ ಕ್ಲಿಯರಾಗಿ ಓದ್ಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಿ. ನೋಟಿಫಿಕೇಷನಲ್ಲಿ ಎಲ್ಲನೂ ಕ್ಲಿಯರಾಗಿ ಅರ್ಥ ಆಗೋ ಥರ ಮೆನ್ಷನ್ಸ್ ಮಾಡಿದ್ದಾರೆ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ನೋಟಿಫಿಕೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ ಯು.